ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ವ್ಲಾಗ್. ಸೊ ಇವತ್ತು ನಾವು ಬಂದಿರೋದು ರಾಜಾಜಿನಗರ್ಗೆ. ನನ್ನ ತಂಗಿದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ವಾಟ್ ಸಮಾಚಾರ ನೋಡಿ ಗೈಸ್, ನಮ್ಗೆ ಏನು ಕೊಡ್ದಿರಂಗೆ ಹೆಂಗೆ ತಿಂತಾವ್ರು ಅವಾಗ್ಲಿಂದ. ಎಮ್ಮೆ ತಿನ್ನಂಗೆ ತಿನ್ನೋದು, ಹಿಂಗೆ ತಿನ್ನೋದು. ಏನದು? ಬೆಟ್ಟದ ನೆಲ್ಲಿಕಾಯಿ. ನೀನಂತೂ ಬರೀ ಬೆಟ್ಟದ ನೆಲ್ಲಿಕಾಯಲ್ಲೇ ಇರು. ಇಲ್ಲೋ ಟೇಸ್ಟ್ ನೇ ಬಾರೆ ಸುಮ್ಮನೆ ಟೇಸ್ಟ್ ನಡೆ ಹೋಗಿ ಬಾಟ್ ಬೇಡ ಬಾಬಾ ಸುಮ್ಮನೆ ಸೇರೋದು ಎಲ್ಲ. ಗೈಸ್, ನಮ್ಮಮ್ಮ ಅಂತೂ ಬೆಟ್ಟದ ನೆಲ್ಲಿಕಾಯಿ ದೀಪ ಅವಾಗಲೇ ನೋಡಿದ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಇವಾಗ ಬೆಟ್ಟದ ನೆಲ್ಲಿಕಾಯಿ ಟೀ ಅಂತೆ. ನನಗೆ ಬೇಕಾಗಿರೋದಂತ ಏನು ಕೊಡಿಸ್ತಾರ ಗೈಸ್. ಟಾಪ್ ಕೊಡ್ಸಿದ್ರು, ನನಗೆ ಟಾಪ್ ಬೇಡ ಆಗಿತ್ತು. ಆಗ್ಲೇ 51 ಆಗ್ಬಿಟ್ಟೈತೆ. ನನ್ನಿಂದಾನೆ ವಿಡಿಯೋ ಯಾರು ಮಾಡ್ಕೊಟ್ಟಿರೋದು? ಸೊ ಗೈಸ್, ಇವರಿಬ್ರು ನನಗೆ ವಾಲೆ ಕೊಡಿಸ್ತಾರೆ. ಎಷ್ಟು? 40 ವರ್ಷ ಕಡಿಮೆ. ಅದಕ್ಕೆ 2 ಬಿಡಿ ಅಂತಲೇ ಕೊಡಿಸ್ತಾ ಇದ್ಯಾ? ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ಇದೆಲ್ಲ ಯಾವುದು ನೀವೆಲ್ಲ ಮಾಡಿ ಅಂತ ಅಲ್ಲ, ಇಟ್ಸ್ ಜಸ್ಟ್ ನಮ್ಮ ವೈಬ್ ಅಷ್ಟೇ. ನಡಿಯ ಬೇಗ. ಸುಮ್ಮನೆ ಇರಲ್ಲ ಅಂಕಲ್, ಮನೆಗೆ ಬಂದಿಲ್ಲ ಕಾಸು ಕೊಟ್ಟೆ ಬೀಸಾಕ್ಬಿಟ್ಟವನೇ. ಬೇಗ ಏನೋ ಹಬ್ಬ ಅವಾಗ ಫೋನ್ ಮಾಡ್ಬಿಟ್ಟು ಅವಳಿಗೆ ತೋರೆ. ಇವಾಗ ನಾನು ಅರ್ಧ ತಾರೀಕು ಬಂದ್ಬಿಟ್ಟಿದ್ದೀನಿ ಅಂತ ಹೇಳಕ್ಕೆ, ಇವಾಗ ಅಲ್ಲೇ ಇರಂಗಿದ್ದೆ ಇದ್ಬಿಡು ನೋಡ್ಕೊಂಡು ಬಂದ್ಬಿಡು ಅಲ್ಲೇ ಅಂತ ಹೇಳ್ತಾರೆ. ಬೋಲೆ ಇದ್ದಾರೆ ನನ್ನ ಕಾರು. ಈ ಕಾರು ಬರೀ ಮಾತಾಡ ಮಾತಾಡು. 10 ರೂಪಾಯಿ ಕೊಡ್ತಾರೆ ಇಲ್ಲ ಅಷ್ಟೇ ಅಷ್ಟೇ. ಏ ಮಾತಾಡೋ, ಎಲ್ಗೋ ಹೋಗ್ತಾ ಇದ್ದೀರಾ? ನಿಮ್ದೆಲ್ಲ ಬರೀ ಖಾಲಿ ಬಿಲ್ಡಪ್ಪೆ. 10 ರೂಪಾಯಿ ಅಂತಾನೆ ಹೇಳ್ಬೇಕು. ಏನು ನಡೆಯಲ್ಲ ಇತ್ತು. ಏನೋ ಏನೋ ಯಾರೋ ವೈದಿಕಣ್ಣವ್ರೆ. ಏ ವೈನ್ ಕೊಡ್ಸವ ಹೋಗ್ಬಿಟ್ಟು ಯಾವೇನಂದ್ರೆ ಎಷ್ಟು ಫಸ್ಟ್ ಇವ್ನಿಗೆ ವೈನ್ ಅನ್ನೋ ಡೌಟ್ ಆಗಿಲ್ಲ, ಅದಕ್ಕೆ ಅಕ್ಕ ವೈನ್ ಅಂತ ಹೇಳಿದಕ್ಕೆ ಅವ್ನು ವೈನು ಏನೋ ಎಲ್ಲ ಹುಡುಗಿರ್ನ ಅಕ್ಕ ನೀನು ಕೇಳಕ್ಕೆ ವೈನು ಅಂತ ಹೇಳಿದಕ್ಕ ಇವ್ನು ಏನು ಹೇಳ ಗೊತ್ತಾ, ಕಿಕ್ ಬರ್ತದ ಅಕ್ಕ ಅಂತ ಹೇಳಿದಕ್ಕೆ ಎರಡು ಬಿಯರ್ ಅಂತ ಹೇಳಿದ್ರು. ಕಿಕ್ ಬರ್ತದ ಅಂತ ಕೇಳಿದೆ, 2 ಬಿಯರ್ ಕುಡಿಯೋಷ್ಟು ನೆಶ ಬರ್ತದೆ ಅಂತ ಹೇಳಿದ್ರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎತ್ಕೊಂಡಿಲ್ವ ಇಬ್ರು ದೊಡ್ಡ ವೇಸ್ಟ್ ಆಗಿದ ತಕ್ಷಣ ಎತ್ಕೊಂಡು ಬರ್ಬೇಕು. ಇದೇನೋ ಇರೋದು ನಿನಗಿದು ನನ್ನ ಮಗನೇ ವೇಸ್ಟ್. ಸುಮ್ಮನೆ ಎಲ್ಲ ಓಪನ್ ಮಾಡಿದ್ದಾನ. ಇದನ್ನ ನೋಡಿ ಇದಕ್ಕೂ ಅದಕ್ಕೂ ಮ್ಯಾಚ್ ಆಗಲ್ಲ. ಸುಮ್ಮನೆ ಇರೋ ಪವನ್, ಮ್ಯಾಚ್ ಆಗಲ್ವೋ ಈ ಡ್ರೆಸ್ಗೆ? ಕೊಡಿಸ್ತೀನಿ ಅಂತ ಇಬ್ರು ಹಿಂದೆ ತಗೊಂಡ್ಬಂದ್ರು, ಇವ್ರು ಮಾತ್ರ ಕೊಡಿಸ್ಲಿಲ್ಲ. ಕಾಸು ನಂದು 10 ರೂಪಾಯಿ ಅವ್ರದ್ದು 40 ರೂಪಾಯಿ ನನ್ನ ತಮ್ಮ ಹಾಕ್ದ, 10 ರೂಪಾಯಿ ನಂದು, 50 ರೂಪಾಯಿ ಓಲೆ. ಬಟ್ ನೀನು ಏನಂತ ಹೇಳಿ ಕರ್ಕೊಂಡ್ಬಂದಿದ್ದೆ? ಇವರಿಬ್ರು ಹೇಳ್ಬಿಟ್ಟು ಕೆಲಸ ಮಾಡಕ್ಕೆ ಶಟ್ ಅಪ್. ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾವು ಅಲ್ಲಲ್ಲಿ. ಕಮೆಂಟ್ ಮಾಡಿ ಈ ಓಲೆ ಬಂದ್ಬಿಟ್ಟು ಪವನ್ ಹೇಳ್ತೀರಾ? ಏಷ್ಯನ್ ಪೇಂಟ್. ಇವನ್ ಬೇರೆ ನನ್ನ ತಮ್ಮನ ಹೆಸರೆಲ್ಲ ಟ್ಯಾಟೂ ಬೇರೆ ಹಾಕ್ಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ನೆಕ್ಸ್ಟ್ ನನ್ನ ಹೆಸರು ಕ್ರಿಸ್ ಅನು ಅಂತ. ಎಲ್ಲಿ ಗೊತ್ತಾ ಇಲ್ಲ ಇಲ್ಲಿ ಇವ್ರ ಹೆಸರು ಹಾಕ್ಬೇಕಂತೆ, ಕಾಸು ಅವರೇ ಕೊಡ್ತಾರಂತೆ, ಹಾಕ್ಬೇಕಂತೆ ಅಷ್ಟೇ. ಇಲ್ಲ ಏನ್ ಕಾಸು ಕೊಟ್ಟಿಲ್ಲ ಪಾಪ ಅವನಲ್ಲಿ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಹೇಳು, ಏನ್ ಸಮಾಚಾರ ಹೇಳು. ಅಕ್ಕ, ನಾನು ಇವನು ಏನಾರ ಫೋಟೋ ಹಾಕಿದ್ರೆ ಸ್ಟೋರಿಗೆ ರೀಲ್ಸ್ಗೆ ಹಾಕಿದ್ರೆ
ನಮ್ಮಿಬ್ಬರಿಗೆ ದೃಷ್ಟಿ ಆಗ್ಬಿಟ್ಟು ಜ್ವರ ಬರೋದು ಅಯ್ಯೋಯ್ಯೋ ಅಯ್ಯೋಯ್ಯೋ ಆಗೈತೆ. ಮೊನ್ನೆ ನಾನು ಇವನು ಇದಕ್ಕೆ ಹೋಗಿದ್ವಿ ಕೋಟ್ಲಿಂಗೇಶ್ವರ. ಲೇ ಒಡೆ ನೀನ್ ಕೋಟಿಲಿಂಗೇಶ್ವರಕ್ಕೆ ಹೋಗಿ ಎಷ್ಟು ತಿಂಗಳು ಆಯ್ತು? ಅದೇ ಕೇಳಿದ್ರು ನಿಮಿಷ, ಅದಕ್ಕೆ ಫೋಟೋ ತೆಗ್ಬಿಟ್ಟು ಸ್ಟೋರಿಗೆಲ್ಲ ಹಾಕಿದ್ರ ಅವ್ನು ನಮ್ಮ ಮೇಲೆ ಎಷ್ಟೋ ಜನ ದೃಷ್ಟಿ ಆಗ್ಬಿಟ್ಟು ನಮಗೆ ಮೊನ್ನೆ ದಿವಸ ಫುಲ್ ಜ್ವರ. ನಾನು ಹಾಸ್ಪಿಟ್ಲ್ ಇವನು ಹಾಸ್ಪಿಟ್ಲು ಇದೆಲ್ಲ ಸುಳ್ಳು ಫುಲ್ಲು ಜಗಳ ಆಗಿತ್ತು ಅಷ್ಟೇ. ಈ ತರ ಪುಂಗು ಅಂದ್ರೆ ಚೆನ್ನಾಗಿ ಪುಂಗು. ಆಗಿದ್ನಲ್ಲ ಆಸ್ಪತ್ರೆ ಸೇರ್ಕೊಂಡು ಇವನ್ ಆಸ್ಪತ್ರೆ ಸೇರ್ಕೊಂಡು ಇನ್ನೇನು ಇವತ್ತು ನಾಳೆ ಅನ್ನಂಗಿದ್ದ, ನಾವೆಲ್ಲ ಹೋಗಿ ಉಳಿಸ್ಕೊಂಬಿಟ್ಟು. ಸೊ ಇದು ನಿಜ, ಅವಾಗ್ಲೂ ಹೇಳಿದಲ್ಲ ಸುಳ್ಳು. ಉತ್ತರ ಸಂತೋಷ. ಏನು ವಿಷಯ ಅಂದರೆ ನಿಮಗೆ ಕೇಳಿಸಿದೆಯಲ್ಲೋ ಗೊತ್ತಿಲ್ಲ, ಬಟ್ ಹೇಳ್ತೀನಿ. ಡ್ಯಾನ್ಸು ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಅದು ಏನು ಯಾವುದೋ TV ಶೋ ಎಕ್ಸೆಟ್ರಾ ಅಂತ ಅಂದ್ಕೊಂಡು ಡ್ಯಾನ್ಸ್ ಶೋ ಅಂದ್ಕೊಂಡು ಬಂದ್ವಿ. ಡ್ಯಾನ್ಸ್ ಶೋ ಅಂತ ಬಂದಮೇಲೆ ಇಲ್ಲಿ ಗೊತ್ತಾಗಿದ್ದು ಏನೋ ಫುಲ್ ಈ ಥರ ಏನಂತಾರೋ ಇದನ್ನ ಮೇಳ ಅಲ್ಲ ಶಾಪಿಂಗ್ ಆ ಥರದ್ದೇನೋ ಇದೆ. ಸೊ ಓಕೆ ಫೈನ್ ಅಂದ್ಕೊಂಡು ಪ್ರೋಗ್ರಾಮ್ ಹತ್ರ ಕೂತ್ಕೊಂಡ್ರೆ ಅದು ಯಾವುದೋ ಆಯುರ್ವೇದದ್ದು ಲೆಕ್ಚರ್ ಕೊಡ್ತಾನೆ ಇದ್ದಾರೆ. ಇವ್ರ ಟೈಮ್ ಎಷ್ಟು ಗೊತ್ತಾ? 8:30. ಸೊ ಇನ್ನೂ ಲೆಕ್ಚರ್ ಕೊಡ್ತಾನೆ ಇದ್ದಾರೆ. ನಾನು ಶಾಪಿಂಗ್ ಮಾಡಿದೆ. ಐ ವಿಲ್ ಕಂಟಿನ್ಯೂ ಮೈ ವ್ಲಾಗ್ ಆಫ್ಟರ್ವರ್ಡ್ಸ್. ವಾಯ್ಸ್ ಟಿವಿ ಪ್ರೆಸೆಂಟ್ಸ್ ರಾಜಾಜಿನಗರದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ವೈಭವ. ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ, ಜೋಶ್ ಇರಬೇಕು, ಚಪ್ಪಾಳೆ ಬರಲಿ, ಚಪ್ಪಾಳೆ. దానికేమో మరి దానికేమో మరి నాకేమో